ಜೈ ಶ್ರೀರಾಮ್. ಇವತ್ತು ಈ ವಿಡಿಯೋ ಬರೋದು ಉದ್ದೇಶ ಏನಪ್ಪ ಅಂದ್ರೆ, ವಿಜಯಪುರ ನಗರದ ಶಾಸಕರಾದ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಏನು ಉಚ್ಚಾಟನೆ ಆಗ್ಯದ ಅಂತೇಳಿ ನಿನ್ನೆ ನಮಗೆ ಮಾಧ್ಯಮದ ಮುಖಾಂತರ ಬಂತು. ಬರೋಣ ನಮಗೆ ಭಾಳ ನೋವಾಯಿತು. ಯಾಕಪ್ಪ ಅಂದ್ರೆ ನಮ್ಮ ಬಂಜಾರ ಸಮಾಜ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ನಾನು. ಯಾಕೆ ನೋವಾಯ್ತಪ್ಪ ಅಂದ್ರೆ, ನಮ್ಮ ಬಂಜಾರ ಸಮಾಜ ಆಗಲಿ ಸಣ್ಣ ಎಷ್ಟು ಸಮಾಜದ ಎಲ್ಲ ಸಮಾಜಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತದವರು ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು. ಅಂಥವ್ರಿಗೆ ಇವತ್ತು ಅನ್ಯಾಯ ಆಗ್ಯದ ಅಂತೇಳಿ ನಮಗೆ ಹಿಂಗೆ ಇದು ಅವ್ರಿಗೆ ಅನ್ಯಾಯ ಆಗಿದೆ. ಯಾಕಂದ್ರೆ ಈಗ ಅವ್ರು ಎಲ್ಲ ಸಮಾಜದ ಪರವಾಗಿ ನಿಂತು ನಮ್ಮ ಸನಾತನ ಹಿಂದೂ ಧರ್ಮ ಏನು ಧರ್ಮ ಪರವಾಗಿ ಧರ್ಮದ ವಿಷಯ ಬರ್ತದೆ, ಧರ್ಮಕ್ಕೆ ಅನ್ಯಾಯ ಆಗ್ತದೆ, ನಮ್ಮ ಧರ್ಮಕ್ಕೆ ರಕ್ಷಣೆ ಬೇಕಾಗಿತ್ತು ಅಂದ್ರೆ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಒಬ್ಬರೇ ಅವರು ಧ್ವನಿ ಎತ್ತಿದ್ದರು, ಅವರೇ ನಿಲ್ತಿದ್ದರು. ಅದಕ್ಕೆ ಅಂಥವರಿಗೆ ಇವತ್ತು ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಅವರು ಉಚ್ಚಾಟನೆ ಮಾಡಿಲ್ಲ. ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಅವರು ಉಚ್ಚಾಟನೆ ಮಾಡ್ದಂಗೆ ನಮಗೆ ಅಷ್ಟು ನೋವಾಗಿದೆ. ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಅವರು ಒಂದು ಕಪ್ಪು ಚುಕ್ಕಿ ಹಚ್ಚದಂಗೆ ಆಗಿದೆ. ಇದನ್ನು ಕೂಡಲೇ ತಕ್ಷಣ ಹೊಳ್ಳೆ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ BJP ಪಕ್ಷಕ್ಕೆ ತಗೋಬೇಕು. ಇಲ್ಲಾಂದ್ರೆ ಇದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ತದೆ. ಯಾಕಂದ್ರೆ ನಮ್ಮ ಹಿಂದೂ ಧರ್ಮ ಉಳಿಬೇಕು, ನಮ್ಮ ಸಣ್ಣ ಸಮಾಜ ಉಳಿಬೇಕು, ದಲಿತರು ಉಳಿಬೇಕು, ನಮ್ಮ ರೈತರು ಉಳಿಬೇಕಂದ್ರೆ ಬಸವಣ್ಣ ಪಾಟೀಲ್ ಯತ್ನಾಳ್ ಅಂಥವ್ರ ನಾಯಕರು ನಮಗೆ ಬೇಕಂತೇಳಿ ಇದು ಒಂದು ಬಂಜಾರ ಸಮಾಜ ವತಿಯಿಂದ ನಮ್ಮ ಗುರುಗಳ ಗೋಪಾಲ್ ಮಹಾರಾಜರ ಅಪ್ಪರು ಮಾತಾಡ್ಯಾರ ಈಗ. ಆದರೆ ನಾವು ಬರೋದು ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಸಮಾಜಕ್ಕೂ ನಮಗೆ ರಕ್ಷಣೆ ಮಾಡೋರ್ಬೇಕು, ನಮ್ಮ ಹಿಂದೂ ಧರ್ಮ ರಕ್ಷಣೆ ಮಾಡೋರ್ಬೇಕು. ಇವತ್ತು ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ನೀವು ಉಚ್ಚಾಟನೆ ಮಾಡಿರಿ. ಎಲ್ಲ ಇದು ವಿರೋಧಿ ಏನು ಬೇರೆ ಸಮಾಜದವರು, ಅವ್ರ ಹೆಸರು ಹೇಳಂಗಿಲ್ಲ, ಅಂಥ ಸಮಾಜದವರು ಅಂಥ ಕೆಲವೊಂದು ಯುವಕರು ಏನದಾರಲ್ಲ ಅಂಥವ್ರು ಪಟಾಸ್ಕಿ ಹಾರಿಸೋದು, ಗುಲಾಲ್ ಹಾರಿಸೋದು ಕೆಲಸ ಮಾಡ್ತಾಯಿದ್ರು. ಅದು ಯಾಕೆ? ಅದು ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ ಮಾಡೋರು ಯಾರೂ ಇಲ್ಲ ಇನ್ನು ಮುಂದೆ, ನಾವೇ ಅಂತೇಳಿ ಅವರು ಪಟಾಕಿ ಹಾರಿಸ್ತಾ ಇದ್ದಾರೆ. ಅಂಥವ್ರಿಗೆ ನೀವು ಅವಕಾಶ ಮಾಡಿ ಕೊಟ್ಟಂಗೆ ಆಗ್ತದೆ. ಇದು ನಮ್ಮ BJP ಪಕ್ಷ ಉಳಿಬೇಕು, ಸನಾತನ ಹಿಂದೂ ಧರ್ಮ ಉಳಿಬೇಕಂದ್ರೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು ನಮಗೆ ಬೇಕು, ಈ ಪಕ್ಷದಾಗ ಅವ್ರು ಬೇಕಂತೇಳಿ ನಮ್ಮ ಕಳಕಳಿ ವಿನಂತಿ ಅದ. ಜೈ ಶ್ರೀರಾಮ್, ಜೈ ಶಿವಲಾಲ್.